ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅಂತ ತಪ್ಪದೆ ನೋಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಯಾವ ರೀತಿ ಇದೆ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ರವಿ ರವಿ ಏನಾಯ್ತು ನಿಧಿ? ಎದು ಕರೆಯಕತ್ತಿದ್ದಿ? ಒಂದು ಸಮಯ ಕರೆಯಕತ್ತಿದ್ದಿ, ಏನಾಯ್ತು? ಹೊಟ್ಟಿಗಿಟ್ಟು ಹಸ್ತತೇನು? ಹೊಟ್ಟಿಗಿಟ್ಟಿಸಿದಲ್ಲ ಅಲ್ಲ, ಇಂಥ ದೊಡ್ಡ ಮನ್ಯಾಗ ನಮಗಾರ ಇಂಥ ರೂಮ್ ಯಾಕೆ ಕೊಟ್ಟಾರ? ನಾವು ಈ ಮನೆ ಮಗ ಸೊಸೆ ಅದಾವ, ನಮ್ಗೆ ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆ ಐತಿ. ಈಗ ದೊಡ್ಡ ರೂಮ್ ಕೊಡ್ಬೇಕಾಗಿತ್ತವ್ರ. ಅಲ್ಲ, ಇನ್ನೂ 2 ರೂಮ್ ಅದಾವ, ಅವನ್ನ ನಮಗೆ ಕೊಡ್ದ್ಬಿಟ್ಟು ಅವ್ರಿಗೆ ಇರಾಕ್ ಕೊಟ್ಟಿದ್ರ. ನಮಗಾರ ಇದೇನು ಮಾಡಿದಿರೋ ಅಂತ ಒಂದು ಸ್ಟೋರ್ ರೂಮ್ ಕೊಟ್ಟಾರ. ನಾವು ಇಂಥದ್ರಾಗಿರ್ಬೇಕೇನು? ಅಲ್ಲ, ಅದಕ್ಕೇನಾತೀಗ? ಯಾವುದಾದ್ರೇನು ಎಲ್ಲ ರೂಮ್ ಅಲ್ಲ ಇದ್ರೇನಾತಿಲಿ? ಅಲ್ಲಿ ಅಪ್ಪ ಅಮ್ಮ ಮಲಗ್ತಾರ, ಇಲ್ಲಿ ನಾನು ನೀನು ಮಲಗ್ತವ. ಅಲ್ಲಿ ಇಷ್ಟು ದಿನ ಅವ್ರಿದ್ರು, ಅವ್ರನ್ನ ಹೆಂಗೆ ಎಬ್ಸಕ್ಕೆ ಬರ್ತಿತ್ತು? ಈಗ ಹೋಗ್ಯಾರ, ಬೇಕಾರೆ ಅಲ್ಲೇ ಹೋಗೋಣ. ನನಗೆ ಅಲ್ಲಿ ಹೋಗೋದು ಇಷ್ಟ ಇಲ್ಲ. ಅತ್ತಿ ಮಾವ ಇದ್ದಾರಲ್ಲ, ನಂಗೆ ಅದ ರೂಮ ಬೇಕು. ನನಗೆ ಆ ರೂಮ ಭಾಳ ಇಷ್ಟ ಆಗೈತಿ. ಇವತ್ತು ನಾನು ಅಲ್ಲಿ ರೂಮ್ನಾಗ ಹೋಗಿದ್ನಿ, ನೋಡಿದ್ರಾತಂತ ಎಲ್ಲ ಮನೆಯೆಲ್ಲ ನೋಡೋಕ್ಕಂತ ಹೋಗಿದ್ನಿ. ಇಷ್ಟು ದಿನ ನೋಡೋಕೆ ಆಗಿರಲಿಲ್ಲ, ಬಂದಾಗಿಂದ ಅದಾತು ಇದಾತು ಬರೀ ತಿನ್ನೋದು ಮಟ್ಟೋದು ಮಾಡೋದು ಇದೇ ಕೆಲಸ ಆಗಿತ್ತು. ಇವತ್ತು ಅದಕ್ಕೆ ನೋಡಿದ್ರಾತಂತ ಹೋಗ್ತಾನು. ಏನು ರೂಮ್ ಅಷ್ಟು ಚಂದ ಐತಿ, ನನಗರ ರೂಮ್ ಬಿಟ್ಟು ಬರೋಕೆ ಆಗಲ್ತು. ನನ್ನ ರೂಮು ಹಂಗೆ ಇತ್ತು, ಅದಕ್ಕೆ ನನಗೆ ಅದ ರೂಮ ಬೇಕು. ಏನಾರ ಮಾಡು, ನಿಮ್ಮಪ್ಪ ನಿಮ್ಮ ಅವನ ಬೇಕಿದ್ರೆ ಆಚೆ ಕಡೆ ರೂಮ್ ಕಳಿಸು, ಬೇಕಿದ್ರೆ ಇಲ್ಲಿ ಕಳಿಸು. ಆದರೆ ನನಗೆ ಮಾತ್ರ ಆ ರೂಮ್ ಬೇಕು ಅಷ್ಟೇ ನೋಡು. ಇಲ್ಲ, ನನಗೆ ಈ ಮನೆಗೆ ಇರೋಕ್ಕಾಗಲ್ಲ ಅಷ್ಟೇ. ಏನು ಮಾಡ್ತೀಯ, ಬಿಟ್ಟಿದ್ದು ನಿನಗೆ ಬಿಟ್ಟಿರೋದು. ಏನಾದರೂ ಹೇಳ್ಕೊ ನಿಮ್ಮಪ್ಪ ಅಮ್ಮಂಗೆ, ನನಗೆ ಮಾತ್ರ ರೂಮ್ ಬೇಕಷ್ಟ. ಅಲ್ಲ, ಅವ್ರು ಇರೋ ನಮ್ಮನ್ನ ಹೆಂಗೆ ಕೇಳೋದು? ಇನ್ನು ಒಂದು ಸ್ವಲ್ಪ ಖಬರ್ ಐತೇನ? ಇರೋ ನಮ್ಮಪ್ಪ ಅಮ್ಮ ಈ ಮನೆ ಕಟ್ಸಿದಾಗಿಂದನು ಅದ ರೂಮ್ನಾಗ ಅದಾರ. ಈಗ ಅವ್ರನ್ನ ಹೆಂಗೆ ಬಿಡಿಸಿ ಅಲ್ಲಿ ಹೋಗಂತ ಹೇಳೋದು? ನೀನು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಐತೇನ? ಇವಾಗೇನು ನಿನಗೆ ಆ ರೂಮ್ ಬಿಡಿಸಿ ಕೊಡೋಕೆ ಆಕತ್ತೆ ಇಲ್ಲೋ ಅದನ್ನು ಹೇಳಿ ನನಗೆ. ಇಲ್ಲ ಅಂದ್ರೆ ನನ್ನ ಜೊತೆ ನೀನು ಮಾತಾಡೋಕೆ ಹೋಗಬೇಡ. ಅಲ್ಲ, ಈಗ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರೋರು ನಾವು. ಏನು ನಿಮ್ಮ ಅಪ್ಪ ಅಮ್ಮ ಏನು ಇವಾಗ ಹೊಸದಾಗಿ ಮದುವೆ ಆಗ್ಯಾರೇನು? ಏನು ಅವ್ರಿಗೆ ಏನು ಆಸೆಗಳಿರ್ತಾವ, ಆಕಾಂಕ್ಷೆಗಳಿರ್ತಾವ? ನಮಗಿರ್ತಾವಪ್ಪ. ನಮಗೆ ಚಲೋ ರೂಮ್ ಕೊಡಬೇಕು. ಗಂಡ ಹೆಂಡತಿ ಇರಲಿ, ಹೊಸದಾಗಿ ಮದುವೆ ಆಗಿದ್ದಾರೆ ಅಂತ ಹೇಳಿ ನಮಗೆ ಕೊಡ್ದುಬಿಟ್ಟ ತಾವು ನೋಡಿದ್ರಂಥ ರೂಮ್ನಾಗ ಅದಾರ. ನಮಗೆ ದೊಡ್ಡ ರೂಮ್ ಕೊಡೋಕ್ಕಾಗಂಗಿಲ್ಲ ಏನು ಅವ್ರಿಗೆ? ಏನು ನಿಮ್ಮ ಅಪ್ಪ ಅಮ್ಮ ಭಾಳ ಇದಾರ, ಅದಕ್ಕೆ ನನಗೆ ಅವ್ರನ್ನ ಕಂಡ್ರನ ಆಗ್ತಾ ಇಲ್ಲ ನೋಡು. ಅಲ್ಲ, ನೀನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಈ ಥರ ಮಾಡೋದು ಸರಿ ಮಾತಾಡೋದು ನನಗೆ ಯಾಕೋ ಚಲೋ ಕಾಣಿಸ್ಬಾರ್ದು ನೋಡಿ ನಿಧಿ. ಅಲ್ಲ, ನೀನು ಯಾಕೆ ಇಷ್ಟು ಚೇಂಜ್ ಆದಿ? ಬರೀ ಒಂದು ರೂಮ್ ಸಲುವಾಗಿ ನೀನು ನಮ್ಮ ಅಪ್ಪ ಅಮ್ಮಗೆ ಹಿಂಗೆ ಅನ್ನಕತ್ತಿದ್ದಿ? ಆಯ್ತು ಗೋ, ಆ ರೂಮ್ನ ಬಿಡಿಸ್ಕೊಡಕ್ಕೆ ಹೇಳ್ತಾನೆ, ಸರಿನಾ? ಅದ ರೂಮ್ನಾಗ ಹೋಗಿರು. ನೀನು ಕೋಪ ಮಾಡ್ಕೊಂಡು ನನಗೆ ರೂಮ್ನ ಬಿಡಿಸ್ಕೊಡೋದು ಬೇಕಾಗಿಲ್ಲಪ್ಪ. ನೀನು ನನ್ನ ಜೊತೆ ನಗ್ನಗ್ತಾ ಇಟ್ಕೊಂಡೆ ಆ ರೂಮ್ನ ಬಿಡಿಸ್ಕೊಡ್ತೀನಿ ಅಂದ್ರೆ ಕೊಡು. ಇಲ್ಲ, ನನಗೆ ಬೇಡ, ಇಲ್ಲೇ ಇರೋಣಂತ. ಆ ರೂಮ್ನಾಗ ಹೋಗೋದು ಬೇಕಾಗಿಲ್ಲ. ಬೇಕಾದ್ರೆ ಬಂದವ್ರಿಗೆ ಎಷ್ಟು ಕೊಡಲ್ಲಿ ಹೋಗಲಿ, ನಾವು ಈ ಕೊಂಪ್ಯಾಗ ಇಲ್ಲೇ ಇರೋಣಂತ. ಏನು ಯಾಕೆ ಇಷ್ಟು ಚೇಂಜ್ ಆದ್ಲು? ಮೊದಲು ಪ್ರೀತಿ ಮಾಡುವಾಗ ಹಿಂಗೆ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮನು ತನ್ನ ಅಪ್ಪ ಅಮ್ಮನಂಗೆ ನೋಡ್ಕೋತಾನೆ ಅಂತ ಹೇಳು. ಮನೆಗೆ ಬಂದಾಳು ನಮ್ಮಪ್ಪ ಮುಂದೆ ಕಂಡ್ರನೇ ಆಗೋದಕ್ಕಿಗೆ ಅವ್ರನ್ನ ಬರೀ ದ್ವೇಷ ಮಾಡ್ದ ಮಾಡ್ತಾಳೆ. ಅಯ್ಯೋ ಯವ್ವ, ನನ್ನ ಸಸಿನ ಎಂಥ ಇದಾಳ ಯವ್ವ. ನಾವು ಆ ರೂಮ್ನಾಗ ಇರೋದಕ್ಕೆ ಸಹಿಸ್ಕೊಳಕ್ಕಾಗಲ್ತೇನು ಯವ್ವ? ಮೊದಲು ನನ್ನ ಗಂಡ ಹೇಳಿ ಆ ರೂಮ್ನ ಬಿಟ್ಟು ಆ ಕಡೆ ರೂಮಿಗೆ ಹೋದ್ರಾತ. ಎಲ್ಲಿ ಇವರಿಬ್ರು ಗಂಡ ಹೆಂಡತಿ ಜಗಳ ಮಾಡೋದನ್ನ ನನ್ನ ಕೈಲೇ ನೋಡೋಕ್ಕಾಗಂಗಿಲ್ಲ. ಬರೀ ಒಂದು ರೂಮ್ ಸಲುವಾಗಿ ಗಂಡನ ಜೊತೆ ಜಗಳ ತೆಗೆದಾಳೆ. ಅಯ್ಯೋ ಪಾಪ, ನನ್ನ ಮಗ ಈ ಕಡೆ ತಂದೆ ತಾಯಿನ ನೋಡಬೇಕು, ಈ ಕಡೆ ಹೆಂಡತಿನ ನೋಡಬೇಕು. ಏನು ಮಾಡೋದು? ಇಂಥ ಸಸಿ ನನಗೆ ಬರ್ತಾಳಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡು. ಆತು ಬಿಡು, ಹೆಂಗಾರ ಹೇಳಿ ಅವ್ರನ್ನ ಆ ಕಡೆ ರೂಮ್ಗೆ ಹೋಗಂತ ಹೇಳ್ತಾನೆ. ನೀನು ಬೇಜಾರು ಮಾಡ್ಕೋಬೇಡ, ಕೋಪನೂ ಮಾಡ್ಕೋಬೇಡ. ನೀ ಹಿಂಗೆ ಮಗ ಮಾಡ್ಕೊಂಡ್ರೆ ನನಗೆ ಭಾಳ ಬೇಜಾರಾಗ್ತತಿ. ಹಂಗಾರ ನಿಮ್ಮಪ್ಪ ಅಮ್ಮಗೆ ಹೇಳ್ತಿ ಈ ಕಡೆ ರೂಮಿಗೆ ಹೋಗಂತೇಳಿ? ನಾವು ಆ ರೂಮ್ಗೆ ಹೋಗೋಣಂಗಾರ. ನನಗೆ ಇವಾಗ ಖುಷಿ ಆಯ್ತು. ಹೆಂಗಾದರೂ ಮಾಡು, ನನಗೆ ಗೊತ್ತಾಗ ಆ ರೂಮ್ ಬೇಕಷ್ಟೆ. ನನಗೆ ಆ ರೂಮ್ ನೋಡಿದ್ರೆ ಸಾಕು. ನನಗೆ ನನ್ನ ರೂಮ ನೆನಪಿಗೆ ಬರ್ತತಿ, ಅಲ್ಲೇ ಇರ್ಬೇಕು ಅನಿಸ್ತತಿ. ನಿನ್ನ ಜೊತೆ ನಗ್ತಾ ಅಲ್ಲೇ ಇರಬೇಕು ಖುಷಿಯಾಗಿ ಅಂತ ಅನಿಸ್ತತಿ. ಹೆಂಗಂತಿ? ಅಯ್ಯೋ ಯವ್ವ, ನನ್ನ ಮಗ ಹೇಳೋದಕ್ಕಿಂತ ಮುಂಚೆ ನಾನೇ ಈ ಕಡೆ ಅವ್ರ ರೂಮಿಗೆ ಹೋಗಂತ ಹೇಳಬೇಕು. ಅವ್ರಿಗೆ ಅನುಮಾನ ಬರಬಾರ್ದು, ಹಂಗೆ ನಾನು ಹೇಳಬೇಕು. ಮೊದಲು ನನ್ನ ಗಂಡಗೆ ಹೇಳಿದ್ರಾತು. ಸರಿ, ಹೋಗಿ ಹೇಳ್ತೆ ನನ್ನ ಗಂಡಗೆ. ಸರಿ ಆಯಿತು, ನೀನು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಆಯಿತು, ಹಂಗಾದ್ರೆ ಇವತ್ತು ನಾನು ಹೊರಗೆ ಕರ್ಕೊಂಡು ಹೋಗ್ತೀನ. ಮನೆಗಿದ್ದೆ ಇದ್ದ ಬೋರ್ ಆಗೈತೆ, ಬರೀ ಮನೇಲೇ ಇರಬೇಕು. ಇದು ಹಾಲ್ ನೋಡಬೇಕು, ರೂಮ್ ನೋಡಬೇಕು, ಹೋಗಿ ಕುಂದ್ರಬೇಕು. ಇಷ್ಟ ಆಗಿದೆ ಜೀವನ ಅಂದ್ರೆ. ಎಲ್ಲಿಗೆಲ್ಲ ಕರ್ಕೊಂಡೋಗ? ಎಲ್ಲಿಗೆ ಹೋಗೋಣ? ಪಿಕ್ಚರ್ ನೋಡಕ್ಕೆ ಹೋಗೋಣ? ಬೇಡ, ನನಗೆ ಪಿಕ್ಚರ್ ನೋಡೋಕೆ ಇಂಟ್ರೆಸ್ಟ್ ಇಲ್ಲ. ನನಗೆ ಪಾನಿಪುರಿ ತಿನ್ಬೇಕಂತ ಅನ್ಸತಿ. ನಾನು ಪಾನಿಪುರಿ ತಿನ್ನ ಕರ್ಕೊಂಡು ಹೋಗ್ತೀನ. ಹೌದಾ, ಸರಿ ಆಯ್ತು. ಅಂದ್ರೆ ಇಲ್ಲ ಮನ್ಯಾಗ ಮಾಡ ಪಾನಿಪುರಿ ಎಲ್ಲ
ಅವ್ವ ಅಪ್ಪನ ತಿಂತಾರ, ಅವ್ರಿಗೂ ಪಾನಿಪುರಿ ಅಂದ್ರೆ ಇಷ್ಟ. ಮನ್ಯಾಗ ಮಾಡ್ತೀಯನ? ಹೊರಗೆ ಕರ್ಕೊಂಡು ಹೋಗಂತ ಹೇಳಿದ್ರೆ ಮನ್ಯಾಗ ಮಾಡಂತ ಹೇಳ್ತೇನೆ. ನೀನು ಹೊರಗೆ ಕರ್ಕೊಂಡು ಹೋಗೋಕ್ಕೂ ಆಗಂಗಿಲ್ಲ. ಇಷ್ಟು ಕೈಲಾಗದಿರೋನದಿ ನೀನು. ಅದ ಪ್ರೀತಿ ಮಾಡುವಾಗಾಗಿದ್ರೆ ನೋಡ್ಬೇಕು. ನಿಂಗೆ ಏನು ಬೇಕು ಡಾರ್ಲಿಂಗ್, ಏನು ಬೇಕು, ಅದು ಬೇಕೇನು, ಇದು ಬೇಕೇನು, ಅದು ತಂದು ಕೊಡ್ಲಿ, ಅಲ್ಲಿಗೆ ಹೋಗುನು ಇಲ್ಲಿಗೆ ಹೋಗುನು ಅಂತ ಅವಾಗಷ್ಟೇ ಅದ ಪ್ರೀತಿ ಮಾಡಿದಾದ್ಮೇಲೆ ಮದುವೆ ಆದ್ರೆ ಸಾಕಾಗಿರ್ತತಿ. ಮದುವೆ ಆದ್ಮೇಲೆ ನಾನು ಹಂಗಾತು, ಅಲ್ಲಿ ಹೋಗೋಕ್ಕಾಗಿಲ್ಲ, ಇಲ್ಲಿ ಹೋಗೋಕ್ಕಾಗಿಲ್ಲ. ಬರೀ ಗಂಡು ಮಕ್ಳದ್ದು ಇದೇ ಬುದ್ಧಿ ಅಲ್ಲ ನಿಮ್ದು. ಅಯ್ಯೋ, ಯಾಕೆ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಿ? ನಾನೇನು ಹೇಳ್ಬಾರ್ದು ಹೇಳಿನಿ? ಮನ್ಯಾಗ ಮಾಡಿದ್ರತು ಅಪ್ಪ ಅಮ್ಮನ ತಿಂತಾರಂತ ಹೇಳಿದ್ನಿ, ಅದಕ್ಕೆ ಇಷ್ಟೊಂದು ಕೋಪನ? ಸರಿ ಆಯ್ತು ತಗೋ, ಹೋಗೋಣ ನಡಿ. ಬರುವಾಗ ಅವ್ರಿಗೂ ಒಂದೊಂದು ಪ್ಲೇಟ್ ತೊಗೊಂಬಂದ್ರೆ ಆಯ್ತು. ಅಪ್ಪ ಅಮ್ಮ ಅಂದರೆ ಹಿಂಗೆ ಬಿದ್ದಿಸಾಯ್ತಾನಲ್ಲ. ಇವನ ಅಪ್ಪ ಅಮ್ಮನಿಂದನೇ ದೂರ ಮಾಡ್ಬೇಕು. ಬರೀ ನನ್ನ ಬಿಟ್ಟು ಅವ್ರ ಬೇಕಂತಾನೆ. ಪ್ರತಿಯೊಂದು ವಿಷಯದಲ್ಲೂ ಅವ್ರನ್ನೇ ಹೇಳ್ಕೊತಾನೆ. ಕಂಡ್ರೇ ಆಗಲ್ತು ನನಗಾರ. ಹ್ಞೂ ಅಂತ ಹೇಳಿನಲ್ಲ, ಇನ್ನೂ ಯಾಕೆ ನನ್ನ ಮೇಲೆ ಕೋಪ? ನಗಬಾರ್ದನ? ಏನು ಮಾಡಾಕತ್ತೀರಿ ರೀ? ಅಲ್ರಿ, ನಿಮ್ಗೊಂದು ವಿಷಯ ಹೇಳೋದಿತ್ತಲ್ಲ. ಏನ ಹೇಳ? ಮಗ ಸೊಸೆಗೆ ನಾವಿದ್ದಿದ್ದು ರೂಮ ಬಿಟ್ಕೊಡೋಣಂತ. ಅವರಲ್ಲಿ ಇರಲಿ, ನಾವ ಈ ಕಡೆ ರೂಮ್ನ್ಯಾಗ ಹೋಗಿರೋನು. ಏನಂತಿ? ಯಾಕ ಇಷ್ಟು ದಿನ ಇಲ್ಲದ ಇವಾಗ ಏನಾತು? ನೀನು ಭಾಳ ಇಷ್ಟಪಟ್ಟ ಅದ ಬೇಕಂತೇಳಿ ಹೇಳಿ ಮಾಡಿಸ್ಕೊಂಡಿದೀಯಲ್ಲ, ಈಗ ನೋಡಿದ್ರ ಬಿಟ್ರೆ ಈ ಕಡೆ ರೂಮ್ ಹೋಗೋಣಂತಿದಿ. ಏನಾತು? ಯಾಕ ನೀನಾಗೆ ಇದನ್ನ ಹೇಳುವಂಗಿಲ್ಲಲ್ಲ? ಹೌದು, ಏನು ಮಾಡೋದು? ಮಗ ಸೊಸೆ ಜೀವನ ಚೆನ್ನಾಗಿರ್ಬೇಕಂದ್ರೆ, ಅವ್ರಿಗೆ ಜಲ್ದಿ ಮಕ್ಕಳಾಗಬೇಕಂದ್ರೆ, ಅವ್ರು ಇಷ್ಟಪಟ್ಟಂಗೆ ಅವ್ರಿಗೆ ಯಾರು ರೂಮ್ ಬೇಕಲ್ಲ, ನಾವು ಆ ರೂಮ್ನ ಬಿಟ್ಕೊಟ್ಟು ಹೋಗೋದು ಚಲೋ ಅಲ್ಲ. ಮತ್ತಿಲ್ಲ ಅಂದ್ರೆ ಅವ್ರ ಜೀವನದಾಗ ನಾವು ಮುಳುವಾಗಬಾರ್ದಲ್ಲ. ಅದಕ್ಕೆ ಈಗೇನಾತ ಮಾರೈತಿ? ಇಂಥ ಪರಿ ಮಾತಾಡತ್ತಿದಿ? ನನಗಂತೂ ಒಂದು ತಿಳಿದಂಗೆ ಆಗೈತಿ. ತಿಳಿದ ಬಿಟ್ರೆ ಏನು ಮಾಡೋಕ್ಕಾಗ್ತತಿ? ಏನು ಮಾಡೋಕ್ಕಾಗವಲ್ದು. ಏನು ಮಾಡೋದು? ಬಂದಿದ್ದೀನೆಲ್ಲ ಇದು ಮಾಡ್ಕೊಂಡೆ ಹೋಗ್ಬೇಕು. ಆ ಹುಡುಗಿ ಹೇಳಾತಿತ್ತ ರವಿ ಮುಂದೆ, ಇಲ್ಲ ನಮ್ಗೆ ಆ ರೂಮ ಬೇಕು, ಆ ರೂಮ್ನ ಬಿಟ್ಕೊಡಂತ ಹೇಳಿ ನಿಮ್ಮ ಅಪ್ಪ ನಿಮ್ಮ ಅವ್ವಗೆ. ನಾವು ಹೋಗಿ ಆ ರೂಮ್ನಾಗ ಇರ್ಬೇಕು ನೋಡಿ, ನನಗೆ ಅದೇ ರೂಮ ಬೇಕು, ನಾನೇ ಇಂಥ ಗೊಂಪೆಯಾಗಿರಲಿ ಗಿಂಪೆಯಾಗಿರಲಿ ಅಂತೆಲ್ಲ ಹೇಳಾಕತ್ತಿತ್ತ. ನಾನು ಎದಕ್ಕೂ ಹೊಂಟಿದ್ನಿ ಕೇಳಿಸ್ತಪ್ಪ. ಅದಕ್ಕೆ ಸುಮ್ಮನೆ ಇನ್ನು ಯಾಕೆ ಅವನ ಮುಂದೆ ಹೆಂಗೆ ಕೇಳೋದಂತೆ ಪಾಪ, ಅದಕ್ಕೂ ಒಂಥರ ಮನಸ್ಸಿಗೆ ವಿಲವಿಲ ಅಂತಿರ್ತತೆ. ಅದಕ್ಕೆ ನಾವು ಆ ರೂಮಿಗೆ ನೀವು ಹೋಗ್ರಿ ಅಂತ ಹೇಳ್ಬಿಟ್ರೆ ಅವಂಗೂ ಸಮಾಧಾನ ಆಕತಿ, ಅತಿ ಹೆಂದಿನ ಖುಷಿ ಆದಂಗೆ ಆಕತಿ, ಈತ ಅವಂಗೂ ಖುಷಿ ಆಕತಿ. ಮತ್ತು ನಾವೇನು ವಯಸ್ಸಾದಾರ ಮುದುಕಿಯಲ್ಲಿದ್ರೇನ ನಡಿ, ಅವ್ರ ಜೀವನ ಚೆನ್ನಾಗಿದ್ರೆ ಸಾಕಲ್ಲ. ಸರಿ, ಆ ರೂಮ್ನ ಬಿಟ್ಕೊಟ್ಟ ನಾವು ಈ ಕಡೆ ರೂಮ್ಗೆ ಹೋಗೋಣಂತ ನಡಿ. ಅದು ಬಿಡು, ನೀ ಇಷ್ಟು ಹೇಳಿದ ಮ್ಯಾಲ ಹಂಗ ಆಗ್ಲಂತ. ಅಪ್ಪ ಅಮ್ಮ ಏನು ಮಾಡತ್ತೀರಿ? ಬಾ ಬಾ, ಇಲ್ಲೇ ಕುಂತಿದ್ದು ಬಾ. ಅದ ನಿಮಗೆ ಏನೋ ಕೇಳ್ಬೇಕಂತ ಅನ್ಕೊನಿ, ನೀವು ಏನು ಅನ್ನೋದಿದ್ರೆ ಕೇಳೇನ? ನೀ ಕೇಳೋಕಿನ್ನ ಮುಂಚೆ ನಾನು ಒಂದು ಮಾತು ಹೇಳ್ಬೇಕು ಅನ್ಕೊಳನ, ನೀನೇ ಕೇಳು. ನೋಡಪ್ಪ, ನಾವೇನ ಇವಾಗಿದ್ದ ನಾಳೆ ಹೋಗಾರ, ನಮಗೆ ನೀನು ಏಟ್ರೆ ಊರು ಬಾ ಅಂತತಿ, ಕಾಡು ಹೋಗಂತತಿ ಅನ್ನೋಂಗೆ ಆಗೈತೆ ನಮ್ಮ ಬಾಳೆ. ಅದಕ್ಕೆ ನಾವೇ ಎಷ್ಟು ದಿನ ಇರೋರ, ಅದಕ್ಕೆ ನಾವು ಈಚೆ ಕಡೆ ರೂಮ್ಗೆ ಹೋಗ್ಬೇಕಂತ ಅನ್ಕೊಂಡವ. ನೀವಿನ್ನೂ ಭಾಳ ಬದುಕಬೇಕಾದರು. ಅದು ನಿಮಗೆ ಪಾಪ ಹಳಿ ರೂಮ್ ಕೊಟ್ಟುಬಿಟ್ಟಿದ್ವ, ಇನ್ನು ಏನು ಆಗಿರ್ಕಿಲ್ಲದ ಸ್ಟೋರೇಜ್ ಅಂತ ರೂಮ್ ನಿಮಗೆ ಕೊಡುವಂಗಾತ. ಏನು ಅನ್ಕೊಳಕ್ಕೆ ಹೋಗ್ಬೇಡಪ್ಪ, ನೀನು ಹೆಂಡತಿಗೆ ಹೇಳ್ಬಿಡು, ಮೊದಲ ಶ್ರೀಮಂತರ ಮನೆ ಹುಡುಗಿಗೆ. ಅದಕ್ಕೆ ಏನು ಅನ್ಕೊಳಕ್ಕೆ ಹೋಗ್ಬೇಡ ಅಂತೇಳು. ಈಗ ನಾವಿರೋ ರೂಮನ್ನ ನಾವು ನಿಮಗೆ ಕೊಡ್ಬೇಕಂತ ಕೆಲಸ ಯೋಚನೆ ಮಾಡ್ಕೊಂಬಿಟ್ಟು ನಾನು ನಿಮ್ಮಪ್ಪ ಅದನ್ನ ಮಾತಾಡತ್ತಿದ್ದು ನೋಡ್ದೆ. ನಾವೇನ್ರಿ ಸಣ್ಣವರಲ್ಲ ಈ ರೂಮಿಗೆ ಹೋಗುನು ಅಂತ ಕೆಲಸ ಅದನ್ನ ಅನ್ನತ್ತಿದ್ದು ನಿಮ್ಮಪ್ಪ. ಅದನ್ನ ನಿನ್ನ ಮುಂದೆ ನಾವು ಹೇಳ್ಬೇಕಂತ ಕರಿಬೇಕಂತ ಅನ್ಕೋಬಾರ್ದ ಅಂದ್ರೆ ನೀನೇ ಬಂದಿದ್ದಿ. ನೀನು ಹೇಳ್ಬೇಕು ಅನ್ಕೊಂಡಿದ್ಯಪ್ಪ, ಹೇಳು. ಅಯ್ಯೋ ಪಾಪ, ನಮ್ಮಪ್ಪ ನಮ್ಮವ್ವ ಎಷ್ಟು ಒಳ್ಳೆಯವರು. ನಾ ಇನ್ನೂ ಕೇಳೋಕಿನ್ನ ಮುಂಚೆನ ಅವರ ರೂಮ್ನ ಬಿಟ್ಟು ಆ ಕಡೆ ಹೋಗ್ತು ಅನ್ನತ್ತಾರ. ಅಂತಂದ್ರೆ ನನ್ನ ಹೆಂಡತಿ ಅರ್ಥನ ಮಾಡ್ಕೋದಿಲ್ಲಲ್ಲ. ಛೇ, ಹೇಳು ಪಾರವಿ, ನೀ ಏನು ಕೇಳ್ಬೇಕಂತ ಅನ್ಕೊಂಡು ಅಲ್ಲಿಂದ ಅಪ್ಪ ಅಮ್ಮ ಅಂತ ಅನ್ಕೊಂತ ಬಂದು ಇಲ್ಲಿ ಬಂದು ನಾವು ಮಾತಾಡಕೂಡ್ದು ಅಂದ್ರೆ ಸುಮ್ಮನೆ ಇದೆಯಲ್ಲ, ಏನಾಯ್ತು? ಯವ್ವ, ಅದು ನನ್ನ ಹೆಂಡತಿ ಆ ರೂಮ ನನಗೆ ಇರೋಕೆ ಆಗವಲ್ತು, ಅದಕ್ಕೆ ನನಗೆ ಬ್ಯಾರೆ ರೂಮ್ ಬೇಕು, ಅದಕ್ಕೆ ನಿಮ್ಮಪ್ಪ ನಿಮ್ಮವ್ವನ ಕೇಳಿ ಬರೋವಂತ ಕಳ್ಸದ್ಲ. ಅದನ್ನ ಕೇಳಾಕಂತನ ಬನ್ನಿ ಬೇವ. ಅಷ್ಟೊತ್ತು ನೀನ ಹಿಂಗಂದಿಲ್ಲ, ಅದಕ್ಕೆ ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಅಯ್ಯೋ ಹೌದನಪ್ಪ, ನಾವ ತಿಳ್ಕೊಂಡು ನಮಗೂ ಗೊತ್ತಾಕತ್ತಲ್ಲ. ನಾನಾ ಕಮಲ ಓದು ಇದ್ರಲ್ಲ, ಹುಡುಗರದು ಮಕ್ಕೋತಿದ್ರು ಮಾಡ್ತಿದ್ರು ಅಂತೇಳಿ ಅವ್ರ ಆ ಕಡೆ ರೂಮ್ನ್ಯಾಗ ಮಕ್ಕೋತಿದ್ರ ಒಮ್ಗಿಲಿ ಈಗ ಅವ್ರನ್ನ ಹೆಂಗೆ ಬಿಡ್ಸಾಕತಿ. ಅದಕ್ಕೆ ನಿಮ್ಗೆ ಅಲ್ಲಿ ಇರಂದು ಈಗ ನಾವು ಆಚೆ ಕಡೆ ರೂಮ್ಗೆ ಹೋಕ್ಕವ, ನೀವು ಈ ಕಡೆ ರೂಮ್ನ್ಯಾಗ ಮಕ್ಕೋರಿ. ನಿಮ್ಮ ಅವ್ವ ಫಸ್ಟ್ ಅಲ್ಲೇ ಮಕ್ಕೊಂಡಿದ್ಲಲ್ಲ, ಅದಕ್ಕಾಗಿ ಅವ್ರು ಯಾವ್ದೋ ರೂಮ್ನಾಗ ನಿಮ್ಮ ಒಂದು ಜೊತೆ ಮಕ್ಕೋತಿದ್ರು. ಈ ಕಡೆ ಮಂಚದ ಮ್ಯಾಗ ನಾ ಒಬ್ಬ ಮಕ್ಕೋತಿದ್ದೆ. ಈಗ ಮತ್ತು ನಾವು ಈ ಕಡೆ ರೂಮ್ನಾಗ ಮಕ್ಕೋತವಂತ ಹೆಂಗೋ ಅಲ್ಲೇ ರೂಢ ಆಗೈತಿ ನಿಮ್ಮ ವಾಗನು, ಅದಕ್ಕೆ ಅಲ್ಲೇ ಮಕ್ಕೋತವ. ನೀನು ಆ ಕಡೆ ರೂಮ್ನಾಗ ಶಿಫ್ಟ್ ಆಗಿಬಿಡ್ರಪ್ಪ. ಇನ್ನ ನೀವಿನ್ನ ಬೆಳಿಬೇಕಾದಾರ ನಮಗೆ ಜಲ್ದಿ ಒಂದು ಮೊಮ್ಮಗನ ಕೊಡ್ರಿ ಸಾಕಷ್ಟ ಕೇಳೋದು, ನಾವು ಏನು ಬೇರೆ ಕೇಳಂಗಿಲ್ಲ. ನೀನು ಹೆಂಡತಿಗೂ ಹೇಳ್ಬಿಡು. ಆತಪ್ಪ. ಏನು ಮಾಡಕತ್ತೀರ ಎಲ್ಲರೂ? ನಾನು ಬಿಟ್ಟ ಏನೋ ಮಾತಾಡತ್ತಾರಲ್ಲ.
ಯವ್ವ ಆಕಿ ಬಟ್ಟೆ ನೋಡೋಕೆ ಆಗವಲ್ದು. ಹೇಳಿದ್ರೆ ಅರ್ಥ ಮಾಡ್ಕೊ ಹುಡುಗಿ ಅಲ್ಲಿಗೆ. ಮತ್ತಿನ್ನೇನು ಮಾಡೋದು, ನಾವು ಅಂತರ್ಸ್ಕೊಂಡು ಹೋಗ್ಬೇಕು ಆ ಕಡೆ. ಏನಿಲ್ಲವ ಮಗಳ, ಅದು ರೂಮಿನ ಬಗ್ಗೆ ಮಾತಾಡತ್ತಿದ್ವ. ಅಷ್ಟ್ರಾಗ ರವಿ ಬಂದ, ಅದನ್ನ ಮಾತಾಡ್ಕೊತ ನಿಂತಿದ್ದು ನೋಡು. ಬಾ ಕುಂದ್ರ ಬಾ. ಹೌದ್ರೈತಿ, ನೀವು ಅದ್ರ ಬಗ್ಗೆನೇ ಮಾತಾಡತ್ತೀರೇನು ರೀ? ನಾನು ಅದನ್ನ ಹೇಳಿದ್ದೀನಿ ರೀ ರವಿಗೆ, ಯಾಕೋ ನಿದ್ದಿನ ಬರವಲ್ತು ರೂಮ್ನಾಗ. ಒಟ್ಟಾರ ಆದ್ರಲ್ಲ ನಿದ್ದಿನ ಬರ್ತವಲ್ತು, ನನಗೆ ಸಾಕಾಗೈತಿ ರೂಮ್ನಾಗ. ಆ ರೂಮ್ನಾಗ ಏನಾರ ಕೊಡ್ತಾರನ, ಅಲ್ಲಿ ಹೋಗಿ ಮಲ್ಕೊಳಕ್ಕೆ ನಡೀತೈತೇನಂತ ಕೇಳಂತ ಹೇಳಿ ಕಳ್ಸಿದ್ದೀನಿ ರೀ. ಅಷ್ಟೊತ್ತಿಗೆ ನೀವು ಅದ್ರ ಬಗ್ಗೆನೇ ಮಾತಾಡತ್ತಿರಲ್ಲ, ಭಾಳ ಚಲೋ ಆಯ್ತು ಬಿಡ್ರಿ. ಅತಿ ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ ನಾನು ರವಿ. ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬನ್ನಿ. ಇವಾಗ ಹೋಗಿ ಕೆಲಸ ಬರ್ತವಂತ್ರಿ, ಜಲ್ದಿ ಬರ್ತೀರೈತಿ ಮಾವ್ರ, ಹೋಗಿ ಬರ್ತೀರಿ. ಆಯ್ತು ಹೋಗಿ ಬರ್ರಿ, ಒಗಾತಿಂದ ಹೋಗಿ ಬರ್ರಿ. ಆಯ್ತು ಹೋಗಿ ಬರ್ರಿ, ಯಾರು ಬೇಡ ಅಂದಾರು ಆರಾಮಾಗಿ ಹೋಗಿ ಒಗತಿಂದ ಬರ್ರಿ. ಸ್ವಲ್ಪ ಜಲ್ದಿನ ಬರ್ರಿ. ಮತ್ತು ಕತ್ಲಾಗ ಮಳಿ ಗಿಳಿ ರೋಡ್ ಬೇರೆ ಸರಿ ಇರಂಗಿಲ್ಲ, ಮತ್ತು ಗಾಡಿ ಗಿಡಿ ಸ್ಲಿಪ್ ಆಗಲಿ ಬಿಡಲಿ, ಸ್ವಲ್ಪ ಜಲ್ದಿನ ಬಂದುಬಿಡ್ರಿ. ಬೆಳಕಿರ್ತ. ಹಾಂ ಆದ್ರತಿ. ನೋಡಿದಿ ನಮ್ಮಪ್ಪ ಅಮ್ಮನ ಮನಸ್ಸು ಎಷ್ಟು ಒಳ್ಳೇದಂತೇಳಿ. ನಾ ಕೇಳೋಕಿನ ಮುಂಚೆನೇ ಅವರೇ ಹೇಳಕತ್ತಾರ, ಆದ್ರೆ ನೀನು ಕೇಳೋ ಕಳ್ಸಿದಿ. ಸ್ವಲ್ಪ ನಿಂಗೆ ಸಮಾಧಾನ ಅನ್ನೋದೇ ಇಲ್ಲ. ಹೌದು ಗೊತ್ತೈತೆ ನಡಿ, ಶಾಣೆ ಅದಿ. ನಾವು ಮಾತಾಡೋ ಮಾತನ್ನ ಏನಾರ ಕೆಡಿಸ್ಕೊಂಡು ಕಾಸ ಇಲ್ಲಿ ಬಂದ ಹಿಂಗೆ ಹೇಳತ್ತಿರ್ಬೇಕಷ್ಟ. ನಡಿ, ನಮ್ಮ ಮಗ ಸಸಿ ಯಾವಾಗಲೂ ಹಿಂಗೆ ನಕ್ಕೊಂತ ಇದ್ರೆ ನಮಗೂ ಖುಷಿ ಆಕತ್ತಾರ. ಆತು ನಡಿ, ನಾವು ಒಳಗಡೆ ಹೋಗಿ ಏನಾರ ಒಂದು ರೂಮ್ನಾಗಿನ ಎಲ್ಲ ತೆಗ್ದ ಇಟ್ಕೊಳಂತ ಈ ರೂಮ್ನಾಗ. ಆಯ್ತು ನಡಿ, ಅಷ್ಟೇ ಮಾಡೋಣ ಮತ್ತೆ. ಅಕ್ಕ ನಂಗೆ ಬೇಕದು, ನೀನು ನಂಗೆ ಕುಡಿದ್ಬಿಟ್ಟು ನೀ ಇಟ್ಕೋತೀಯನ, ನಾನು ಬಿಡಂಗಿಲ್ಲ ಅಷ್ಟೇ. ಇವಾಗ ನೀನು ಇನ್ನೊಬ್ಬರು ಮನೆಗೆ ಬಂದ್ರೆ ಹಿಂಗೆ ಮಾಡಬಾರ್ದು, ನಿಂಗೆ ಗೊತ್ತೈತಿಲ್ಲ. ಅವ್ವ ಹೇಳಿರೋದೆಲ್ಲ ಮರ್ತ್ಬಿಟ್ಟೇನ? ಹಾಂ, ಇಲ್ಲಿ ನೀನು ಏನಾರ ಮಾಡಿರ ಅಜ್ಜಿ ಬಂದು ಬಡಿದ್ರೆ ಏನು ಮಾಡ್ತಿದಿ? ಸುಮ್ಮನೆ ಈರ್ಗುಂಡ ಹಿಂಗೆಲ್ಲ ಮಾಡಬಾರ್ದು ಇನ್ನೊಬ್ಬರ ಮನೆಗೆ ಬಂದಾಗ. ಇಲ್ಲ, ನಾ ಏನು ಮರ್ತಿಲ್ಲ, ನನಗೆ ಬೇಕದು, ನನಗೆ ಕೊಡಕ್ಕ. ಏ ಪತ್ರಳಿ ಮಗದಾರ, ಏನು ಮಾಡತ್ತೀರಿ ಇಬ್ರು? ಹಾಂ, ನಿಮಗೇನು ಹೇಳೈತಿ? ನೀವು ಇಲ್ಲಿ ಏನು ಮಾಡಕತ್ತೀರಿ? ಏನಿದೆ ನಿಮ್ಮ ಅವ್ವನ ಮನೆ ಅನ್ಕೊಂಡು, ನಿಮ್ಮ ಅವ್ವ ತವ್ರ ಮನೆ ಅನ್ಕೊಂಡ್ಬಿಟ್ಟು ಇದನ್ನ ಬಂದಿಲ್ಲ ಹೆಂಗೆ ಬೇಕು ಹಂಗೆ ಜಿಗಿದಾಡಕ? ಹಾಂ, ಹೆಂಗೆ ಬಂದ್ವಾ ಹೋದ್ವಾ ಅಂತ ಸಿರ್ಬೇಕ. ಅದನ್ನು ಬಿಟ್ಟು ನಾಯಿ ಹೆಂಗೆ ಒಂದು ಕಡೆ ಕುಂದ್ರದ್ ಬಿಟ್ಟು ಮೂಲ್ಯಾಗ ಹಿಂಗೆಲ್ಲ ಓಡಾಡತ್ತೀರಿ ಮನೆ ತುಂಬ. ಇನ್ನು ಯಾರ್ದು ಅನ್ಕೊಂಡಿರಿದು ಮನೆ? ನನ್ನ ಮನೆ ಐತಿದ ಏನ? ಏ ಲತ್ತಿ, ನಿನಗೇನು ಹೇಳ್ತಾನೋ ಚಂದಾಗ ಕೇಳಿಸ್ಕೊ. ಏನಾರ ನೀನು ಬೇರೆದು ಏನಾರು ನಡೆಸಿದಿ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ಅವ್ನು ಕರ್ಕೊಂಡು ನಾಯಿ ಹೆಂಗೆ ಕುಂದ್ರು ಒಂದು ಕಡೆ. ಇಲ್ಲ, ನಿಮ್ಮ ಅವನ ಮನೆ ಬಿಟ್ಟು ಮೊದಲು ಈಗ ಹೊರಗೆ ಹಾಕ್ಬಿಡ್ತಾನೆ ನೋಡಿ. ಕೆಲಸ ಬೇಡ, ಏನು ಶಗನು ಬೇಡ ನಿಮ್ದು. ಅಯ್ಯೋ ಅಜ್ಜಿ, ತಮ್ಮಗ ಗೊತ್ತಿರಲಿಲ್ಲ, ಅದಕ್ಕೆ ಹಂಗೆ ಓಡಾಡತ್ತಿದ್ದ. ನಾನು ಹೇಳ್ತಂತ ಅಜ್ಜಿ ಅವನಿಗೆ. ಓಡ್ಯಾಡಿರಿ ಏನು ತಪ್ಪಜ್ಜಿ? ಅಲ್ಲ, ಏನು ಓಡ್ಯಾಡ್ರಿ ನೆಲ ಏನು ಸೌದಕತ್ತೇನ? ಇಲ್ಲಲ್ಲ, ಓಡ್ಯಾಡ್ರಿ ಏನಾಯ್ತು? ಏ ಹಾಗಲ್ಕಾಯಿ ಮಗದವನ, ಏನು ಅಷ್ಟೆಲ್ಲ ಮಾತಾಡ್ತಿದ್ದಿ? ದೊಡ್ಡಾರ ಅನ್ನೋದು ಇದಿಲ್ಲ ನಿನಗೆ? ನಿಮ್ಮ ವಿದ್ನೆ ಕಲ್ಸ್ಯಾಳ ನಿನಗೆ? ತನ್ನಾಗ ಒಂದು ಕಡೆ ಮೂಲ್ಯಾಗ ಕುಂದ್ರು, ಅದನ್ನ ಬಿಟ್ಟು ನೆಲ ಸವಿತೈತಿ, ಅದು ಸವಿತೈತಿ, ಇದು ಸವಿತೈತಿ ಅಂತ ನನಗೆ ವಾಪಸ್ ಮಾತಾಡಕ್ಕೆ ಬಂದು ನಿನ್ನ ನೋಡಿ ಮತ್ತೆ ಏನು ಮಾಡ್ತಾನಂತೇಳಿ ಹಾಗಲ್ಕಾಯಿ ಮುಖದ ಅಂತಂದು ಕಾಸು. ಅಯ್ಯೋ ಅಜ್ಜಿ, ಅವ್ನು ಹಂಗೆಲ್ಲ ಬೈಬೇಡ, ಅವಂಗ ಏನು ಗೊತ್ತಾಗಲ್ಲ. ನಾನು ಅವಂಗ ಸಮಾಧಾನಲೇ ಹೇಳ್ತಾನಂತ, ಆಯ್ತಾ? ನೀನು ಹೋಗೀಗ. ಅಯ್ಯೋ ಅಜ್ಜಿ, ನಾ ಏನನ್ನಿ? ನನ್ನ ಯಾಕೆ ಹಿಂಗೆ ಬೈಯತ್ತಿ ನೀನು? ಅಯ್ಯ, ಅಜ್ಜಿಗೆ ಸ್ವಲ್ಪ ಬಿ ಪಿ ಐತೆ, ಆಕೆಲ್ಲಾರನು ಹಂಗ ಬೈತಾಳ ನೋಡಿ. ನೀನು ಒಳಗೆ ಹೋಗ್ಕೊಂಡ ನಾನು ಬರ್ತೇನೆ, ನೀನು ಹೋಗು. ಅದಕ್ಕ ಹಾಂ, ಏನು ಹೇಳಿ ಕಳ್ಸಿದ್ದವನ? ಹಾಂ, ನನಗೆ ಬಿ ಪಿ ಐತೆ ಅಂತ ಹೇಳಿ ಕಳ್ಸು. ಒಟ್ಟು ಧೈರ್ಯ ಬಂದ್ಬಿಟ್ಟೈತೆ ನಿನಗೆ. ಭಾರಿ ಕಲ್ತಿದ್ದಿ ಬಿಡು ನೋಡಾಕ. ಈಗ ಹಿಂಗಿದ್ರು ಮಳ್ಳಿ ಹಂಗಿದ್ರು ಮಳ್ಳಿ ಮಂಚಿಗೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದ್ರೆ ಅಂತ ಹಂಗದಿ. ನಿಮ್ಮವ್ವ ಅಂದ್ರೆ ನಿಮ್ಮ ಅವ್ವನಿಗಿಂತ 10 ಪಾಟದಿ ಬಿಡು. ಅಯ್ಯೋ, ಹಂಗಲ್ಲ ಅಜ್ಜಿ, ಮತ್ತೆ ನೀನು ಬೈದ್ರ ಅವ್ನು ಸಣ್ಣವಲ್ಲ, ಮನಸ್ಸನ್ನೇ ತಗೊಂಡು ಈಗ ನಾನಂತೇಳಿ ಹಂಗೆ ಹೇಳಿನ ಅಷ್ಟ. ಏನಾತೀಗ? ಕೊಟ್ಟರು ನೋಡು, ಹಲ್ದ ಮುರಿತ ಕಪಾಳಗೊಂದು. ಅಯ್ಯೋ ಅಜ್ಜಿ, ನಾ ಏನು ಮಾಡಿನ ಅಜ್ಜಿ? ಅತಿ ಬಿಡ್ರಿ, ಆಕಿನ ಯಾಕೆ ಹೊಡ್ಯಾಕತ್ತೀರಿ ಅತ್ತಿ? ಅಮ್ಮ ಅಮ್ಮ, ಯವ್ವ ನೋಡ್ಬೇ ಅಜ್ಜಿ ಹೆಂಗೆ ಹೊಡ್ಯಾಕತ್ತಾಳ ನನ್ನ. ನಡಿ, ನಾವು ನಮ್ಮ ಮನೆಗೆ ಹೋಗುನು. ನಾವು ಇಲ್ಲಿರೋದು ಬೇಡ, ಗುಂಡನ್ನು ಬೈದು ಕಳಿಸಿದ್ಲು, ಅದಕ್ಕೆ ನಾವು ನಮ್ಮ ಮನೆಗೆ ಹೋಗುನು. ಬಾ ಅವ್ವ. ಹೇಳಿದ ಮಾತ ಒಟ್ಟ ಕೇಳಂಗಿಲ್ಲ ಅಂತ ನಿನ್ನ ಮಕ್ಕಳು. ಏನು ಬುದ್ಧಿ ಕಲ್ಸಿದೇವಕ್ಕ? ಚಂದಾಗ ಬುದ್ಧಿ ಕಲ್ಸಕ್ಕೆ ಬರಲ್ಲ ಹಂಗೆಲ್ಲ ರೀತಿ ನಡೀತಿ ಒಂದು ಇಟ್ಟು ಕಲ್ಸೇ ಇಲ್ಲ ನೋಡು ಅವಕ್ಕೆ. ಎತ್ತಬೇಕಾದ್ರೆ ಮಾತಾಡೋದು ಕಲಿಸಿದಿ. ಈಗ ದೊಡ್ಡಾರಿಗೆ ಹೆಂಗೆ ಮಾತಾಡಬೇಕು, ಸಣ್ಣಾರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅವಕ್ಕೆ. ಏನು ಕಲ್ಸಾತಿದ್ದೀನಿ ನೀನು? ಚಂದಾಗ ಬುದ್ಧಿ ಕಲ್ಸ ಮೊದಲ ಮೊಮ್ಮಕ್ಳಿಗೆ. ಯಾಕೆ ಐತಿ? ಏನಾದ್ರಿ? ಏನು ಮಾಡಿರಿ ಅಂತದವರು? ಯಾಕೆ ಆಕಿನ ಹೊಡ್ಯಾಕೆ ಹೋದ್ರಿ? ಆಕೆ ಯಾಕೆ ಹಿಂಗೆ ಅಂಜೋಡಿ ಬಂದ ಹಿಂದೆ ನಿಂತಾಳ? ನಾ ಏನನ್ನ ಬಾರ್ದನ್ನಿ? ಜಿಗದಾಡತ್ತಿದ್ರೆ ಬಿದ್ದಿದ್ದಾರ ಅಂತೇಳಿ ನಾನು ಏನನ್ನಿ? ಬಿದ್ದಿದ್ದಿರಿ ಹಿಂಗೆ ಯಾಕೆ ಓಡಾಡ್ಕತ್ರಿ? ಕಾಲು ಜರದು ಬಿದ್ದಿರೋದು ಏನು ಮಾಡೋದು ಮದುವೆ ಟೈಮ್ದಾಗ ಅಂತಂದ್ರೆ ಅವ್ನು ನಿನ್ನ ಮಗ ಅಯ್ಯ ಏನಾಗ್ತತಿ, ಹಂಗೆ ಆಗ್ತತಿ, ಹಿಂಗೆ ಆಗ್ತತಿ ಅಂತ ಮಾತಾಡಿದ. ಅವ್ನು ಮಾತಾಡ ಬೈದ್ನೆ, ಅದಕ್ಕೆ ಅವ್ನು ಯಾಕೆ ಬೈತಾರೆ ಅಂತ ಕೇಳತ್ತ. ನನಗೆ ವಾಪಸ್ ಮಾತಾಡ್ತಿದ್ದೆ ಅದಕ್ಕೆ ಸೊ ಒಂದಿಟ್ಟು ಕೈ ಮಾಡಕ್ಕೆ ಹೋದ್ನೆ ಅಷ್ಟ. ಏನು ಹೊಡೆದನಾಕೆ ನಾನು? ಹೊಡೆದ್ರೆ ಹೇಳಕ್ಕೆ ಬಾ ನೀನು. ಇಲ್ರತಿ, ನಾನು ಯಾವತ್ತು ಅವ್ರ ಮ್ಯಾಗ ಬಂದು ನಾನು ಕೈ ಮಾಡಿಲ್ಲ. ಅದಕ್ಕೆ ನೀವು ಕೈ ಮಾಡೋಣಂದ್ರೆ ಅಂಜಾಳಕ್ಕೆ ಅಷ್ಟ.
ಆತ ಹೋಗಿ ಕೆಲಸ ಮಾಡ್ಕೊಳ್ಳೋಗಿ ಇದನ್ನ ಮಾಡಿದಿ ಬರೇ ಅವ್ರು ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರ ನೋಡ್ಕೊಂತ. ಆಯ್ತು ಬಿಡ್ರಿ ಅತ್ತಿ, ಹೋಗಿ ಮಾಡ್ತಾನಂತ. ಲತಾ ನೀನು ಬಾ ನನ್ನ ಜೊತೆ. ನೀ ಎಲ್ಲಿರ್ತೀನಿ ನಾನು ಅಲ್ಲೇ ಇರ್ತೀನವ್ವ. ನಾನು ಅಜ್ಜಿ ಅಂತಿಗೆ ನಾನು ಇರಂಗಿಲ್ಲ. ಈಗ ಬರೀ ಬೈಯೋದು ಹೊಡಿಯೋದು ಮಾಡ್ತಾಳೆ ನನ್ನ